ನಿಮ್ಗೆ ಯಾರು ದೋಷ ಬರಲಿಲ್ಲ, ಯಾವ ದೋಷ ಬರಲಿಲ್ಲ. ಇದು ದೋಷ ಸಂಪೂರ್ಣ ನಾಳೆ ಬರ್ತದೆ. ನಾನು 4 ತಿಂಗಳು ಮುಂಚೆನೆ ನಿಮ್ನೆಲ್ಲ ಕರೆದು ಕೂತು ಮಾತಾಡಿ ಇಲ್ಲಪ್ಪ ನಮ್ಮ ಪಕ್ಷದಿಂದ ನಿಲ್ಲಿಸ್ತೀನಿ ಅಂತ ಹೇಳಿ ತೀರ್ಮಾನ ಕೊಟ್ಟಿದ್ರೆ ಬಹುಶಃ ಕಾಂಗ್ರೆಸ್ ಕಾರ್ಯಕ್ಕೆ ಆಗ್ತಿರ್ಲಿಲ್ಲ. ನಮ್ಮಲ್ಲೇ ನಮ್ಮ ಕಾರ್ಯಕರ್ತರಲ್ಲಿ ಹಾಳಾಗೋಗಿದೆ. ನಾವು ಈಗೇನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವನಿಗೆ ಕೊಟ್ಟಿದ್ರಂತ ಒಳ್ಳೇದಂತಾಗ ಈಗ ನಾವು ಸುಮ್ಮನೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ಬೇಡ. ಇದು ನಮ್ಮ ಕಾರ್ಯಕರ್ತರೇ ಒಂದು ರೀತಿ ಮಾನಸಿಕವಾಗಿ ಕಳೆದ 4 ತಿಂಗಳಿಂದ ಒಂದು ಭಾವನೆಗಳು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾವಾಗ ಕಾಂಗ್ರೆಸ್ ಬಿಜೆಪಿಗೂ ಟೋಪಿ ಹಾಕಿ, ಚನ್ನಪಟ್ಟಣ ಕಾರ್ಯಕರ್ತರಿಗೂ ಟೋಪಿ ಹಾಕಿ ಕಾಂಗ್ರೆಸ್ ನಮಗೆ ಅಭ್ಯರ್ಥಿಯ ಕೊರತೆ ಇವತ್ತು. ನಾನು 3-4 ತಿಂಗಳಿಂದಲೇ ಹೇಳಿದ್ದೆ, ಒಂದು ಬಾರಿ ದೇವರಾಜ್ ಜಯಂತಿ ಕೂರಿಸ್ಕೊಂಡು ನಮ್ಮ ಲೋಕಲ್ ಅಭ್ಯರ್ಥಿ ನೀವು ಕ್ಯಾಂಡಿಡೇಟ್ ಮಾಡಬೇಡಿ, ಎಲ್ಲಾ ರೀತಿ ಶಕ್ತಿ ಇರ್ತೀನಿ ನಾನು ನಮ್ಮ ಪಾರ್ಟಿ ನಿಲ್ಲಬೇಕು ಅನ್ನೋದು ಮಾತಾಡಿದೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಒಂದು ಕೊನೆಗೆ ನಾವು ನೀವು ಯಾವ ಕೈಗೂ ಬಂದರೂ ಅಭ್ಯರ್ಥಿಗಳ ಕೊರತೆ ನಮಗೆ ಅಂತ ಸನ್ನಿವೇಶದಲ್ಲಿ ಹೇಳಿದ್ರೆ ಕಾಂಗ್ರೆಸ್ ಹೇಳ್ತಾರೆ ಸ್ವಲ್ಪ ಕ್ಯಾಂಡಿಡೇಟ್ ರಣ ಹೇಳಿದೆ. ದೇವೇಗೌಡ ಕುಟುಂಬ ರಣಬೀರರಾಗಿ ಹೋರಾಟ ಮಾಡ್ತಿರೋದು ಕುಮಾರಸ್ವಾಮಿ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ಹೇಳ್ತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣದ ನನ್ನ ತಂದೆ ತಾಯಿ ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿದ್ದೇನೆ. ನಿಮಗೋಸ್ಕರವಾಗಿ ಈಗ ಕುಮಾರಸ್ವಾಮಿ ತಲೆ ಕೊಟ್ಟಾರೆ ಚುನಾವಣೆ ನಾಳೆ ಬೆಳಗ್ಗೆ ಅರ್ಜಿ ಹಾಕಬೇಕು, ಕ್ಯಾಂಡಿಡೇಟ್ ಯಾಕೆ ಹಾಕಬೇಕು ಅನ್ನೋದು ನಮಗೆ ಆತಂಕ. ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣೇಡಿಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಮತ್ತು ಈ ಕ್ಷೇತ್ರ ಹೋರಾಟ ಮಾಡಲಿಕ್ಕೆ. ಯಾವೊಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಏನೆಲ್ಲ ಎದುರಾಯಿತು ಈ ಸಮಾಜ ಇರೋದಕ್ಕೆ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿರ್ತೀವಿ. ನಾವು ಒಕ್ಕಲಿಗ ಸಮಾಜದಲ್ಲಿ ಮಂಡ್ಯದಲ್ಲಿ ನಾನು 2-3 ಲಕ್ಷ ಗೆಲ್ಲಬೇಕಾದ್ರೆ ನನ್ನ ಸಮಾಜದಲ್ಲಿ ಇವತ್ತು ಆ ಮಟ್ಟಿಗೆ ನಾವು ಇವತ್ತು ಮಂಡ್ಯದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿದೆ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗರ ಉಳಿವಿಂದ ತೆಗೆದುಹಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ಎತ್ತು ಬಂದ್ರೆ ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸಾಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜಗಳ ಇದನ್ನು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಹೇಳ್ತೇನೆ. ದೇವೇಗೌಡರಾಗಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಿ ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳಿಗೂ ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು, ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯಿತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ರಿಸರ್ವೇಶನ್ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಷ್ಟ್ರೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ಈ ಮಹಾನ್ ನಾಯಕರು ಇವತ್ತು ಆತ್ಮಕ್ಕೆ ಪ್ರಶ್ನೆ ಆಗ್ತದೆ. ಎಲ್ಲವನ್ನು ಸರಿಸಮಾಗಿ ಕಂಡಿದ್ದಾರೆ. ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ದೀರಿ, ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಗಳು ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನ ಇವತ್ತು ನಡೆಸಬೇಕಾಗ್ತದೆ.